ಅಂದ್ರೆ ಜನರಿಗೆ ಸರಿಯಾದ ಸಮಯಕ್ಕೆ ಊಟ ಸಿಗಲ್ಲ. ಕಷ್ಟಪಟ್ಟು ಸಾಲ ಮಾಡಿ ಬೈಕ್ ತಗೊಂಡು ಏನೋ ಕೆಲಸ ಮಾಡುವ ಅಂತ ಮುಂದಾಗಿದ್ರೆ ಇದೀಗ ಇವರ ಬೈಕ್ಗಳನ್ನ ಏಕಾಏಕಿ ಪೊಲೀಸ್ ಸೀಸ್ ಮಾಡಿದ್ದಾರಂತೆ. ಆದ್ರೆ ಆ ಬಗ್ಗೆ ಪೊಲೀಸರು ಹೇಳೋದೇನು? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫುಡ್ ಡೆಲಿವರಿ ಬಾಯ್ಸ್ಗೆ ಬಿಗ್ ಶಾಕ್. ನಿಯಮ ಮೀರಿದವರ ವಾಹನ ಸೀಸ್. ಸಿಲಿಕಾನ್ ಸಿಟಿ ಪೊಲೀಸರು ಫುಡ್ ಡೆಲಿವರಿ ಬಾಯ್ಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಫುಡ್ ಡೆಲಿವರಿ ಬಾಯ್ಸ್ಗಳ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇತ್ತ ಬೈಕ್ ಇಲ್ಲದೆ ಅನೇಕ ಯುವಕರು ನಡು ರಸ್ತೆಯಲ್ಲಿ ನಿಂತಿರುವ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಿವೆ. ನಿಯಮಗಳ ಪ್ರಕಾರ ವೈಟ್ ಬೋರ್ಡ್ ವಾಹನ ಬಳಕೆ ಮಾಡುವಂತಿಲ್ಲ. ವೈಟ್ ಬೋರ್ಡ್ ಹೊಂದಿರುವ ಯಾವ ವಾಹನಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಕೆ ಮಾಡಕೂಡದು. ಹೀಗಾಗಿ ಮನೆ ಮನೆಗೆ ಆಹಾರ ವಿತರಿಸುವ ಡೆಲಿವರಿ ಬಾಯ್ಗಳ ವಿರುದ್ಧ ಕ್ರಮ ಜರುಗಿಸಲಾಗಿದೆ. ನಿನ್ನೆ ಡೆಲಿವರಿ ಬಾಯ್ಸ್ ನ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ನಂಬರ್ ಪ್ಲೇಟ್ ಇರಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನ್ ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ತರ ಹೇಳಿರೋದು. ಇನ್ನು ವಾಹನದ ನಂಬರ್ ಪ್ಲೇಟ್ ಆಧಾರಿತ ಕಾರ್ಯಾಚರಣೆ ನಡೆಸಿಲ್ಲ. ಇ ಕಾಮರ್ಸ್ ಸೇರಿದಂತೆ ಎಲ್ಲಾ ರೀತಿಯ ವಾಹನಗಳ ಸಂಚಾರ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಂಚಾರಿ ಪೊಲೀಸರು ಹೇಳಿದ್ದಾರೆ. ಸದ್ಯ ಇದೇ ವಿಚಾರ ಸಂಬಂಧ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಸದ್ಯ ಈ ಯೆಲ್ಲೋ ಬೋರ್ಡ್ ನ ವಿಷಯ ಮತ್ತೆ ಪ್ರಸ್ತಾಪಕ್ಕೆ ಬರುತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲ ಅಂದ್ರೆ ಜನರಿಗೆ ಸರಿಯಾದ ಸಮಯಕ್ಕೆ ಊಟ ಸಿಗಲ್ಲ. ಕಷ್ಟಪಟ್ಟು ಸಾಲ ಮಾಡಿ ಬೈಕ್ ತಗೊಂಡು ಏನೋ ಕೆಲಸ ಮಾಡುವ ಅಂತ ಮುಂದಾಗಿದ್ರೆ ಇದೀಗ ಇವರ ಬೈಕ್ಗಳನ್ನ ಏಕಾಏಕಿ ಪೊಲೀಸ್ ಸೀಸ್ ಮಾಡಿದ್ದಾರಂತೆ. ಆದ್ರೆ ಆ ಬಗ್ಗೆ ಪೊಲೀಸರು ಹೇಳೋದೇನು? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫುಡ್ ಡೆಲಿವರಿ ಬಾಯ್ಸ್ಗೆ ಬಿಗ್ ಶಾಕ್. ನಿಯಮ ಮೀರಿದವರ ವಾಹನ ಸೀಸ್. ಸಿಲಿಕಾನ್ ಸಿಟಿ ಪೊಲೀಸರು ಫುಡ್ ಡೆಲಿವರಿ ಬಾಯ್ಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಫುಡ್ ಡೆಲಿವರಿ ಬಾಯ್ಸ್ಗಳ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇತ್ತ ಬೈಕ್ ಇಲ್ಲದೆ ಅನೇಕ ಯುವಕರು ನಡು ರಸ್ತೆಯಲ್ಲಿ ನಿಂತಿರುವ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಿವೆ. ನಿಯಮಗಳ ಪ್ರಕಾರ ವೈಟ್ ಬೋರ್ಡ್ ವಾಹನ ಬಳಕೆ ಮಾಡುವಂತಿಲ್ಲ. ವೈಟ್ ಬೋರ್ಡ್ ಹೊಂದಿರುವ ಯಾವ ವಾಹನಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಕೆ ಮಾಡಕೂಡದು. ಹೀಗಾಗಿ ಮನೆ ಮನೆಗೆ ಆಹಾರ ವಿತರಿಸುವ ಡೆಲಿವರಿ ಬಾಯ್ಗಳ ವಿರುದ್ಧ ಕ್ರಮ ಜರುಗಿಸಲಾಗಿದೆ. ನಿನ್ನೆ ಡೆಲಿವರಿ ಬಾಯ್ಸ್ ನ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ನಂಬರ್ ಪ್ಲೇಟ್ ಇರಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನ್ ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ತರ ಹೇಳಿರೋದು. ಇನ್ನು ವಾಹನದ ನಂಬರ್ ಪ್ಲೇಟ್ ಆಧಾರಿತ ಕಾರ್ಯಾಚರಣೆ ನಡೆಸಿಲ್ಲ. ಇ ಕಾಮರ್ಸ್ ಸೇರಿದಂತೆ ಎಲ್ಲಾ ರೀತಿಯ ವಾಹನಗಳ ಸಂಚಾರ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಂಚಾರಿ ಪೊಲೀಸರು ಹೇಳಿದ್ದಾರೆ. ಸದ್ಯ ಇದೇ ವಿಚಾರ ಸಂಬಂಧ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಸದ್ಯ ಈ ಯೆಲ್ಲೋ ಬೋರ್ಡ್ ನ ವಿಷಯ ಮತ್ತೆ ಪ್ರಸ್ತಾಪಕ್ಕೆ ಬರುತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲ ಅಂದ್ರೆ ಜನರಿಗೆ ಸರಿಯಾದ ಸಮಯಕ್ಕೆ ಊಟ ಸಿಗಲ್ಲ. ಕಷ್ಟಪಟ್ಟು ಸಾಲ ಮಾಡಿ ಬೈಕ್ ತಗೊಂಡು ಏನೋ ಕೆಲಸ ಮಾಡುವ ಅಂತ ಮುಂದಾಗಿದ್ರೆ ಇದೀಗ ಇವರ ಬೈಕ್ಗಳನ್ನ ಏಕಾಏಕಿ ಪೊಲೀಸ್ ಸೀಸ್ ಮಾಡಿದ್ದಾರಂತೆ. ಆದ್ರೆ ಆ ಬಗ್ಗೆ ಪೊಲೀಸರು ಹೇಳೋದೇನು? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫುಡ್ ಡೆಲಿವರಿ ಬಾಯ್ಸ್ಗೆ ಬಿಗ್ ಶಾಕ್. ನಿಯಮ ಮೀರಿದವರ ವಾಹನ ಸೀಸ್. ಸಿಲಿಕಾನ್ ಸಿಟಿ ಪೊಲೀಸರು ಫುಡ್ ಡೆಲಿವರಿ ಬಾಯ್ಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಫುಡ್ ಡೆಲಿವರಿ ಬಾಯ್ಸ್ಗಳ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇತ್ತ ಬೈಕ್ ಇಲ್ಲದೆ ಅನೇಕ ಯುವಕರು ನಡು ರಸ್ತೆಯಲ್ಲಿ ನಿಂತಿರುವ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಿವೆ.
ನಿಯಮಗಳ ಪ್ರಕಾರ ವೈಟ್ ಬೋರ್ಡ್ ವಾಹನ ಬಳಕೆ ಮಾಡುವಂತಿಲ್ಲ. ವೈಟ್ ಬೋರ್ಡ್ ಹೊಂದಿರುವ ಯಾವ ವಾಹನಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಕೆ ಮಾಡಕೂಡದು. ಹೀಗಾಗಿ ಮನೆ ಮನೆಗೆ ಆಹಾರ ವಿತರಿಸುವ ಡೆಲಿವರಿ ಬಾಯ್ಗಳ ವಿರುದ್ಧ ಕ್ರಮ ಜರುಗಿಸಲಾಗಿದೆ. ನಿನ್ನೆ ಡೆಲಿವರಿ ಬಾಯ್ಸ್ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ಪ್ಲೇಟ್ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನ್ ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ತರ ಹೇಳಿರೋದು. ಇನ್ನು ವಾಹನದ ನಂಬರ್ ಪ್ಲೇಟ್ ಆಧಾರಿತ ಕಾರ್ಯಾಚರಣೆ ನಡೆಸಿಲ್ಲ. ಇ ಕಾಮರ್ಸ್ ಸೇರಿದಂತೆ ಎಲ್ಲಾ ರೀತಿಯ ವಾಹನಗಳ ಸಂಚಾರ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಂಚಾರಿ ಪೊಲೀಸರು ಹೇಳಿದ್ದಾರೆ. ಸದ್ಯ ಇದೇ ವಿಚಾರ ಸಂಬಂಧ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಸದ್ಯ ಈ ಯೆಲ್ಲೋ ಬೋರ್ಡ್ ನ ವಿಷಯ ಮತ್ತೆ ಪ್ರಸ್ತಾಪಕ್ಕೆ ಬರುತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲ ಅಂದ್ರೆ ಜನರಿಗೆ ಸರಿಯಾದ ಸಮಯಕ್ಕೆ ಊಟ ಸಿಗಲ್ಲ. ಕಷ್ಟಪಟ್ಟು ಸಾಲ ಮಾಡಿ ಬೈಕ್ ತಗೊಂಡು ಏನೋ ಕೆಲಸ ಮಾಡುವ ಅಂತ ಮುಂದಾಗಿದ್ರೆ ಇದೀಗ ಇವರ ಬೈಕ್ಗಳನ್ನ ಏಕಾಏಕಿ ಪೊಲೀಸ್ ಸೀಸ್ ಮಾಡಿದ್ದಾರಂತೆ. ಆದ್ರೆ ಆ ಬಗ್ಗೆ ಪೊಲೀಸರು ಹೇಳೋದೇನು? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫುಡ್ ಡೆಲಿವರಿ ಬಾಯ್ಸ್ಗೆ ಬಿಗ್ ಶಾಕ್. ನಿಯಮ ಮೀರಿದವರ ವಾಹನ ಸೀಸ್. ಸಿಲಿಕಾನ್ ಸಿಟಿ ಪೊಲೀಸರು ಫುಡ್ ಡೆಲಿವರಿ ಬಾಯ್ಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಫುಡ್ ಡೆಲಿವರಿ ಬಾಯ್ಸ್ಗಳ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇತ್ತ ಬೈಕ್ ಇಲ್ಲದೆ ಅನೇಕ ಯುವಕರು ನಡು ರಸ್ತೆಯಲ್ಲಿ ನಿಂತಿರುವ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಿವೆ. ನಿಯಮಗಳ ಪ್ರಕಾರ ವೈಟ್ ಬೋರ್ಡ್ ವಾಹನ ಬಳಕೆ ಮಾಡುವಂತಿಲ್ಲ. ವೈಟ್ ಬೋರ್ಡ್ ಹೊಂದಿರುವ ಯಾವ ವಾಹನಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಕೆ ಮಾಡಕೂಡದು. ಹೀಗಾಗಿ ಮನೆ ಮನೆಗೆ ಆಹಾರ ವಿತರಿಸುವ ಡೆಲಿವರಿ ಬಾಯ್ಗಳ ವಿರುದ್ಧ ಕ್ರಮ ಜರುಗಿಸಲಾಗಿದೆ. ನಿನ್ನೆ ಡೆಲಿವರಿ ಬಾಯ್ಸ್ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ಪ್ಲೇಟ್ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನ್ ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ತರ ಹೇಳಿರೋದು. ಇನ್ನು ವಾಹನದ ನಂಬರ್ ಪ್ಲೇಟ್ ಆಧಾರಿತ ಕಾರ್ಯಾಚರಣೆ ನಡೆಸಿಲ್ಲ. ಇ ಕಾಮರ್ಸ್ ಸೇರಿದಂತೆ ಎಲ್ಲಾ ರೀತಿಯ ವಾಹನಗಳ ಸಂಚಾರ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಂಚಾರಿ ಪೊಲೀಸರು ಹೇಳಿದ್ದಾರೆ. ಸದ್ಯ ಇದೇ ವಿಚಾರ ಸಂಬಂಧ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಸದ್ಯ ಈ ಯೆಲ್ಲೋ ಬೋರ್ಡ್ ನ ವಿಷಯ ಮತ್ತೆ ಪ್ರಸ್ತಾಪಕ್ಕೆ ಬರುತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲ ಅಂದ್ರೆ ಜನರಿಗೆ ಸರಿಯಾದ ಸಮಯಕ್ಕೆ ಊಟ ಸಿಗಲ್ಲ. ಕಷ್ಟಪಟ್ಟು ಸಾಲ ಮಾಡಿ ಬೈಕ್ ತಗೊಂಡು ಏನೋ ಕೆಲಸ ಮಾಡುವ ಅಂತ ಮುಂದಾಗಿದ್ರೆ ಇದೀಗ ಇವರ ಬೈಕ್ಗಳನ್ನ ಏಕಾಏಕಿ ಪೊಲೀಸ್ ಸೀಸ್ ಮಾಡಿದ್ದಾರಂತೆ. ಆದ್ರೆ ಆ ಬಗ್ಗೆ ಪೊಲೀಸರು ಹೇಳೋದೇನು? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫುಡ್ ಡೆಲಿವರಿ ಬಾಯ್ಸ್ಗೆ ಬಿಗ್ ಶಾಕ್. ನಿಯಮ ಮೀರಿದವರ ವಾಹನ ಸೀಸ್. ಸಿಲಿಕಾನ್ ಸಿಟಿ ಪೊಲೀಸರು ಫುಡ್ ಡೆಲಿವರಿ ಬಾಯ್ಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಫುಡ್ ಡೆಲಿವರಿ ಬಾಯ್ಸ್ಗಳ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇತ್ತ ಬೈಕ್ ಇಲ್ಲದೆ ಅನೇಕ ಯುವಕರು ನಡು ರಸ್ತೆಯಲ್ಲಿ ನಿಂತಿರುವ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಿವೆ. ನಿಯಮಗಳ ಪ್ರಕಾರ ವೈಟ್ ಬೋರ್ಡ್ ವಾಹನ ಬಳಕೆ ಮಾಡುವಂತಿಲ್ಲ. ವೈಟ್ ಬೋರ್ಡ್ ಹೊಂದಿರುವ ಯಾವ ವಾಹನಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಕೆ ಮಾಡಕೂಡದು. ಹೀಗಾಗಿ ಮನೆ ಮನೆಗೆ ಆಹಾರ ವಿತರಿಸುವ ಡೆಲಿವರಿ ಬಾಯ್ಗಳ ವಿರುದ್ಧ ಕ್ರಮ ಜರುಗಿಸಲಾಗಿದೆ. ನಿನ್ನೆ ಡೆಲಿವರಿ ಬಾಯ್ಸ್ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನ್ ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ತರ ಹೇಳಿರೋದು. ಇನ್ನು ವಾಹನದ ನಂಬರ್ ಪ್ಲೇಟ್ ಆಧಾರಿತ ಕಾರ್ಯಾಚರಣೆ ನಡೆಸಿಲ್ಲ. ಇ ಕಾಮರ್ಸ್ ಸೇರಿದಂತೆ ಎಲ್ಲಾ ರೀತಿಯ ವಾಹನಗಳ ಸಂಚಾರ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಂಚಾರಿ ಪೊಲೀಸರು ಹೇಳಿದ್ದಾರೆ.
ಸದ್ಯ ಇದೇ ವಿಚಾರ ಸಂಬಂಧ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಸದ್ಯ ಈ ಯೆಲ್ಲೋ ಬೋರ್ಡ್ ನ ವಿಷಯ ಮತ್ತೆ ಪ್ರಸ್ತಾಪಕ್ಕೆ ಬರುತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.